ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಜಗದೀಶ್ ವ್ಲಾಗ್ಸ್ಗೆ. ಹಾಗೆ ನನ್ನ ಡೈಲಿ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ತಿಳಿಸ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನಾನು ಥಂಬ್ನೇಲ್ನ ಏನು ಅಂತ ನೋಡಿರ್ತೀರ. ಪ್ರೆಗ್ನೆನ್ಸಿಲಿ 65 kg ಇದ್ದೋಳು ಇವಾಗ ಬಾಣಂತಿಲಿ ಹೇಗೆ ವೆಯ್ಟ್ ಲಾಸ್ ಮಾಡಿದೆ, ಎಷ್ಟು ಮಂತಿಗೆ ವೆಯ್ಟ್ ಲಾಸ್ ಆಯಿತು, ನನಗೆ ವೆಯ್ಟ್ ಲಾಸ್ ಆಗೋಕ್ಕೆ ಇಯರ್ ತೊಗೊತ ಮಂತ್ ತೊಗೊತ ಏನೇನು ಟಿಪ್ಸ್ ಫಾಲೋ ಮಾಡಿದೆ, ಫುಡ್ ಎಲ್ಲ ಹೇಗೆ ಫಾಲೋ ಮಾಡಿದೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತೇಳಿ ಬಂದಿದ್ದೀನಿ. ನಾನೆಲ್ಲೂ ಜಾಸ್ತಿ ವಿಡಿಯೋನ ಎಳಿಯೋಕ್ಕೆ ಲ್ಯಾಗ್ ಮಾಡೋಕ್ಕೆಲ್ಲ ಹೋಗಿಲ್ಲ. ಸೊ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ಅಂತೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ನೇ ಪಾಯಿಂಟ್ ಬಂದು ನಾನು ಕಾಫಿನ ಪ್ರಿಫರ್ ಮಾಡ್ತೀನಿ. ಅಂದರೆ ನಿಮಗೆ ಸ್ಟಿಚಸ್ ಏನೇ ಇದ್ರೂ, ಪೇಯ್ನ್ ಇದ್ರೂ ಬೇಗ ಅದನ್ನೆಲ್ಲ ಕ್ಯೂರ್ ಮಾಡೋಕ್ಕೆ ಕಾಫಿ ಹೆಲ್ಪ್ ಮಾಡುತ್ತೆ. ಹಾಗೆ ಮಿಲ್ಕ್ ಪ್ರೊಡ್ಯೂಸ್ ಮಾಡೋಕ್ಕೂ ಸಹ ಶೀತ ಥಂಡಿ ಏನೇ ಇದ್ರೂ ತಡೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ಹುಚ್ಚೆಳ್ಳೆಣ್ಣೆ ಅಂತ ಸಿಗುತ್ತೆ. ನನಗೆ ಈ ಕಡೆ ಗೊತ್ತಿಲ್ಲ, ಆಲ್ಮೋಸ್ಟ್ ಹಳ್ಳಿ ಕಡೆ ಸಿಕ್ಕೇ ಸಿಗುತ್ತೆ. ಇವಾಗಲೂ ಗಾಣದಲ್ಲಿ ಆಡಿಸ್ತಾರೆ. ಇದು ಸಿಕ್ಕಾಪಟ್ಟೆ ಹೀಟು. ಸೊ ಬಾಡೀಲಿ ನೀರನ್ನು ತೆಗಿಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೀವು ಬಾಣತಿಯರ ಮನೇಲಿ ಕೇಳ್ತಾ ಇರ್ತೀರ, ಬೆನ್ನಿಗೆ ನೀರು ಇಳಿದ್ಬಿಡುತ್ತೆ, ಜಾಸ್ತಿ ಟೈಮ್ ಕೂತ್ಕೋಬೇಡ, ಬಿಸಿ ಬಿಸಿ ಊಟ ಮಾಡು, ಬಿಸಿ ಬಿಸಿ ನೀರು ಸ್ನಾನ ಮಾಡಿ ಬ್ರಷ್ ಹಚ್ಕೊಂಡು ಮಲ್ಕೋ, ಗ್ಲೂಕೋಸ್ ಹಾಕಿರೋದೆಲ್ಲ ಬಾಡೀಲಿ ನೀರು ಇಳೀಲಿ ಅಂತೇಳಿ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಹಾಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಬಾಡೀಲಿ ನೀರನ್ನು ಇಳಿಸೋಕ್ಕೆ ಹುಚ್ಚೆಳ್ಳೆಣ್ಣೆ ತುಂಬ ಯೂಸ್ಫುಲ್. ಇದನ್ನು ಹಾಗೆ ತಿನ್ನೋದಾ, ಹೇಗೆ ತಿನ್ನೋದು ಅಂತೇಳಿ ಕೇಳಕ್ಕೆ ಬಂದರೆ ಇದನ್ನು ಅನ್ನದ ಜೊತೆನೂ ಸಹ ಹಾಕ್ಕೊಂಡು ತಿನ್ಬೋದು. ಹಾಗೆ ನೀವು ಜೀರಿಗೆ ಬಜ್ಜಿ, ಕಾಯಿ ಬಜ್ಜಿ, ಬಾಣ್ತಿದ್ದೀರಿಗೆ ಸಪ್ರೇಟ್ ಸಾಂಬಾರು ಏನು ಮಾಡ್ತೀರೋ ಬೇರೆ ಕುಕ್ಕಿಂಗ್ ಆಯಿಲ್ನ ಬಿಟ್ಟು ಇದನ್ನೇ ಕುಕ್ಕಿಂಗ್ ಆಯಿಲ್ ಆಗಿ ಬಳಸಿ ಒಗ್ಗರಣೆಗೆಲ್ಲ ಬಳಸಿದ್ರೆ ಹಾಗೆ ಇದನ್ನು ಬಿಸಿ ಮಾಡಿ ಡೈರೆಕ್ಟಾಗೂ ಸಹ ತಿನ್ಬೋದು. ಸೊ ವೆಯ್ಟ್ ಲಾಸ್ ಮಾಡೋಕ್ಕೆ ಬಾಡಿಗೆ ಚೆನ್ನಾಗಿ ಹೀಟು ಸಹ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದೇ ಕಾರಣಕ್ಕೆ ಬಾಣ್ತಿಗಾಗಿರ್ಬೋದು, ಮಗುಗಾಗಿರ್ಬೋದು ಕೋಲ್ಡ್ ಎಲ್ಲ ಆಗೋಲ್ಲ. ಸೊ ಕೆಮ್ಮು ಸಹ ಆಗೋಲ್ಲ. ಇದು ತುಂಬ ಯೂಸ್ಫುಲ್ ಆಗಿದೆ ವೆಯ್ಟ್ ಲಾಸ್ ಮಾಡೋಕ್ಕೆ. ಹಾಗೆ ಮೇನು ಬಾಡೀಲಿ ನೀರನ್ನು ತೆಗಿಯೋಕ್ಕೆ. ಇದ್ರ ಜೊತೆ ಬಂದು ಸೀಗಡಿನ ಕೇಳಿರ್ತೀರ, ಹಸಿ ಪ್ರಾನ್ಸ್ ಅಂದರೆ ಒಣ ಸೀಗಡಿ, ಇದು ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಮೆಣಸು, ಒಣ ಸೀಗಡಿ ಮತ್ತು ಮೆಣಸನ್ನು ಎರಡನ್ನೂ ಚೆನ್ನಾಗಿ ಹುರಿದು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಬಿಸಿ ಬಿಸಿ ಅನ್ನ ಮಾಡಿದ ತಕ್ಷಣ ಇದ್ರ ಜೊತೆ ಹುಚ್ಚೆಳ್ಳೆಣ್ಣೆ ಹಾಗೆ ಗ್ರೈಂಡ್ ಮಾಡಿ ಏನು ಇಟ್ಕೊಂಡಿರ್ತೀರ ಸೀಗಡಿ ಮತ್ತು ಮೆಣಸು, ಮೂರನ್ನು ಹಾಕ್ಕೊಂಡು ತಿಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ. 3-4 ತುತ್ತು ತಿಂತಿದ್ದಂಗೆ ಬಾಡೀಲಿ ಸೆಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಸೀಗಡಿನೂ ಹೀಟು, ಮೆಣಸು ಹೀಟು, ಹಾಗೆ ಹುಚ್ಚೆಳ್ಳೆಣ್ಣೆನೂ ಸಹ ಹೀಟು. ಬಾಣಂತಿಯರು ಮೈ ಸುಡಬೇಕು ಬಾಣಂತನದಲ್ಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೀಟ್ ಫುಡ್ನೇ ತುಂಬ ಪ್ರಿಫರ್ ಮಾಡ್ತಾರೆ. ಸೊ ಜಾಸ್ತಿ ಹೀಟ್ ಇರೋದು ಈ ಹುಚ್ಚೆಳ್ಳೆಣ್ಣೆ, ಸೀಗಡಿ ಏನು ಬರುತ್ತೋ ಹಾಗೆ ಮೆಣಸು. ಯಾವುದೇ ಥರ ಶೀತ ಕೆಮ್ಮು ಏನು ಬರಲ್ಲ. ಇನ್ ಕೇಸ್ ನಿಮಗೆ ಶೀತ ಆಗ್ತಿದೆ, ಕಫ ಕಟ್ತಿದೆ ಅಂತಂದರೆ ಮೆಣಸು ಆಟೋಮೆಟಿಕ್ಕಾಗಿ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಶೀತ ಆಗ್ತಿದೆ ಅಂತ ಅಂದರೆ ಹುಚ್ಚೆಳ್ಳೆಣ್ಣೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ನಿಮಗೆ ಮಿಲ್ಕು ಜಾಸ್ತಿ ಪ್ರೊಡ್ಯೂಸ್ ಆಗಬೇಕು, ಬೇಬಿಗೆ ಚೆನ್ನಾಗಿ ಹಾಲು ಸಿಗಬೇಕು ಅನ್ನೋದಾದರೆ ಸೀಗಡಿ ಇದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿ ಮಿಲ್ಕ್ ಸಹ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಹಾಗೆ ಬಾಡಿ ಹೀಟೂ ನೀರು ಸಮೇತ ಇಳಿಯುತ್ತೆ. ಮೂರನೇ ಪಾಯಿಂಟ್ ಬಂದು ಕುಚ್ಚಲಕ್ಕಿ ಅನ್ನ. ಇದನ್ನು ಅಷ್ಟೇ ವೆಯ್ಟ್ ಲಾಸ್ಗಂತೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಬಾಡೀಲಿ ನೀರು ತೆಗಿಯೋದ್ರಿಂದ ಹಿಡಿದು ಗ್ಯಾಸ್ಟಿಕ್ಕು, ಹಾಗೆ ಹೊಟ್ಟೆ ಏನಾದರೂ ಕಟ್ಟಿದರೆ, ಡೈಜೆಷನ್ ಏನಾದರೂ ಆಗಿಲ್ಲ ಅಂದರೆ ಎಲ್ಲ ತೆಗೆಯುತ್ತೆ. ಮೇಯ್ನು ಬಾಡಿನ ತಂಪು ಮಾಡಿ ವೆಯ್ಟ್ ಲಾಸ್ ಜರ್ನಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇವಾಗ ಬಾಣ್ತಿದ ಮೇಲೆ ಬರೀ ಹೀಟ್ ಐಟಮ್ಸೇ ಕೊಡ್ತಾ ಇರ್ತಾರೆ. ಒಬ್ರೊಬ್ರಿಗೆ ಹೀಟ್ ಐಟಮ್ಸ್ ತಿಂದು ತಿಂದು ವಾಶ್ರೂಮಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ಸು ಸಹ ಇರುತ್ತೆ ವಾಶ್ರೂಮ್ಗೆ ಹೋದಾಗ. ಸೊ ಅಂಥವ್ರಿಗೋಸ್ಕರ ಈ ಕುಚ್ಚಲಕ್ಕಿ ಅನ್ನನ ಕೊಡ್ತಾರೆ. ಎರಡು ಬ್ಯಾಲೆನ್ಸ್ ಆಗಲಿ, ತಂಪು ಮತ್ತು ಹೀಟು ಎರಡು ಬ್ಯಾಲೆನ್ಸ್ ಆಗಲಿ ಅಂತೇಳಿ ಹೊಟ್ಟೆ ಕರಗ್ಸೋಕ್ಕಾಗಿರ್ಬೋದು, ಮೈ ಕರಗ್ಸೋಕ್ಕಾಗಿರ್ಬೋದು ಕುಚ್ಚಲಕ್ಕಿಯನ್ನು ಹಾಗೆ ಹುಚ್ಚೆಳ್ಳೆಣ್ಣೆ, ಸೀಗಡಿ, ಮೆಣಸು ಇದೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನನಗಂತೂ 3 ಮಂತ್ಸಲ್ಲಿ ಒಳ್ಳೆ ರಿಸಲ್ಟೇ ಸಿಕ್ಕಿದೆ. ನಾನು ಮಿನಿಮಮ್ 3 ಮಂತ್ಸಲ್ಲಿ 10-12 kg ವೆಯ್ಟ್ ಲಾಸ್ ಆದೆ. 6 ಮಂತ್ಸ್ ಅಷ್ಟರಲ್ಲಿ 5-6 kg. ವಿತಿನ್ 8 ಮಂತ್ಸಲ್ಲಿ ನಾನು 23 kgವರೆಗೂ ವೆಯ್ಟ್ ಲಾಸ್ ಆದೆ. ಮತ್ತು ಈ ಆಯಿಲ್ನ ಹಾಗೆ ಈ ಕುಚ್ಚಲಕ್ಕಿ ಅನ್ನನ ನಾನು 3 ಮಂತ್ಸ್ ಅಷ್ಟೇ ನಾನು ತಿಂದಿದ್ದು. ಮತ್ತು ಅದ್ರ ಮೇಲೆ ಏನು ತಿನ್ನೋಕ್ಕೆ ಹೋಗಲಿಲ್ಲ. ಯಾಕಂದರೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು. ಆಲ್ರೆಡಿ 10 kg ವೆಯ್ಟ್ ಲಾಸ್ ಆಗಿದ್ನಲ್ಲ, ಇನ್ನು ಹೋಗ್ತಾ ಆಟೋಮೆಟಿಕ್ಕಾಗಿ ಕೆಲಸ ಸ್ಟ್ರೆಸ್ಸು ಅದಿರುತ್ತೆ. ಸೊ ವೆಯ್ಟ್ ಲಾಸ್ ಆಗೇ ಆಗ್ತೀನಿ ಅಂತೇಳಿ ಸೊ ನಾನು ಹಾಗಾಗಿ 3 ಮಂತ್ಸ್ ಮಾತ್ರ ನಾನು ತಿಂದಿದ್ದು. ಈಗಲೂ ನಿಮಗೆ ಇದು ಹುಚ್ಚೆಳ್ಳೆಣ್ಣೆ ಸಿಗ್ತಾ ಇಲ್ಲ ಅಂತಂದರೆ ಹಳ್ಳಿ ಕಡೆ ವಿಚಾರಿಸಿ ನೋಡಿ, ಗಾಣದಲ್ಲಿ ಆಡಿಸೋರು ಇರ್ತಾರೆ. ಆಲ್ಮೋಸ್ಟ್ ಈ ಕುಣಿಗಲ್ ಸೈಡು, ತುಮಕೂರು ಸೈಡೆಲ್ಲ ಸಿಕ್ಕೇ ಸಿಗುತ್ತೆ. ಸೊ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಚೆನ್ನಾಗಿ ಯೂಸ್ಫುಲ್ ಆಯಿತು. ನನ್ನ ಬಾಡಿಗೆ ಚೆನ್ನಾಗಿ ಸೆಟ್ ಆಯಿತು. ಒಬ್ರೊಬ್ರು ಬಾಡಿಗೆ ಸೆಟ್ ಆಗಿಲ್ಲ ಅಂತ ಅಂದರೆ ನೋ ಪ್ರಾಬ್ಲಮ್.
ಏಕೆಂದರೆ ಎಲ್ಲರ ಬಾಡಿನೂ ಒಂದೇ ಥರ ಇರಲ್ಲ. ಒಬ್ರೊಬ್ರು ಜೆನ್ಸಲ್ಲೇ ಬಂದಿರ್ತಾರೆ. ಇಲ್ಲ ನಾವು ಏನು ರೆಸಿಪಿ ಟ್ರೈ ಮಾಡಿದ್ರು ನಮ್ಗೆ ಆಗಲ್ಲ, ಯಾಕಂದರೆ ನಾವಿರೋದೇ ದಪ್ಪ ಅಂತೇಳಿ. ಸೊ ನೋ ಪ್ರಾಬ್ಲಮ್, ಎಲ್ಲರ ಬಾಡಿಗೂ ಎಲ್ಲ ಥರ ಆಯಿಲು ಸೆಟ್ ಆಗಬೇಕು ಅಂತ ಏನಿಲ್ಲ. ಯಾರ್ಯಾರು ಬಾಣ್ತಿದ್ದೀರ್ತಿರೋ ಅಕಸ್ಮಾತ್ ಈ ವಿಡಿಯೋ ನೋಡಿದಾಗ ನೋಡೋಣ, ಟ್ರೈ ಮಾಡಿ ನೋಡೋಣ ಅನ್ನೋದಾದರೆ ನೀವು ಬೇಕಾದ್ರೆ 1 ಮಂತಲ್ಲಿ ಟ್ರೈ ಮಾಡಿ ರಿಸಲ್ಟ್ ನೋಡ್ಬೋದು. ಇಲ್ಲ ನಮಗೇನು ವರ್ಕೌಟ್ ಆಗಿಲ್ಲ ಅಂತ ಅಂದರೆ ನೋ ಪ್ರಾಬ್ಲಮ್. ನನಗಂತೂ ಸೆಟ್ ಆಗಿದೆ. ಸೊ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡಿದೆ. ಎಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಾ ಇರೋದು. ನಾನು ಪದೇ ಪದೇ ಹೇಳಿದರೆ ಅಕಸ್ಮಾತ್ ಆ ಕಡೆ ಈ ಕಡೆ ನನ್ನ ಮಾತಲ್ಲೇನಾದರೂ ಮಿಸ್ಟೇಕ್ ಆಗಿ ಸ್ಲೋ ಆಗಿದ್ದರೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಹೊಸ ಲಾಗ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ. ಹ್ಯಾವ್ ಎ ಗುಡ್ ಡೇ ಟು ಆಲ್.